topic is my topic is simple permanent tissue. Simple permanent tissue tissues that contain red cells. Tissues that contain same type of cells. ಯಾವ ಜೀವಕೋಶಗಳು ಒಂದೇ ತರಹದ ಸೆಲ್ಸ್ ಅನ್ನು ಹೊಂದಿರ್ತಾವೋ ಅದಕ್ಕೆ ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ನಾವು ಮೂರು ಭಾಗಗಳಾಗಿ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಪ್ಯಾರೆಂಕೈಮಾ, ಸೆಕೆಂಡ್ ಒನ್ ಇಸ್ ಕೊಲೆಂಕೈಮಾ, ಥರ್ಡ್ ಒನ್ ಇಸ್ ಸ್ಕ್ಯಾಲೆಂಕೈಮಾ. This is a parenchyma, this is a collenchyma, and this is a scalenchyma. Parenchyma, they have thin cell. ಈ parenchyma ಕೂಡ ಒಂದು ತಳ್ಳಲಾದಂತ ದಪ್ಪವನ್ನು ಹೊಂದಿರುತ್ತೆ. ಇದು ಥಿಕ್ನೆಸ್ ಆಗಿ ಇರೋದಿಲ್ಲ, ಬಹಳ ತೆಳ್ಳಗಿರುತ್ತೆ. They have large vacuole. ಇದು ಬಹಳ ದೊಡ್ಡದಾದಂತ ವ್ಯಾಕ್ಯೂಲ್ ಹೊಂದಿರುತ್ತೆ. The main function of the parenchyma is to store food. ಇದರ ಒಂದು ಮುಖ್ಯ ಕಾರ್ಯ ಏನಾಗಿರ್ತಪ್ಪ ಅಂತಂದ್ರೆ ಈ ಟ್ಯಾಂಕ್ ಸೆಲ್ ಒಳಗೆ ಫುಡ್ ಅನ್ನು ಸ್ಟೋರ್ ಮಾಡಿಕೊಳ್ಳೋದು ಇದು ಒಂದು ಮುಖ್ಯ ಕಾರ್ಯ ಆಗಿರುತ್ತೆ. ಮೆನಿ ಇಂಟರ್ಸೆಲ್ಯುಲರ್ ಸ್ಪೇಸ್ ಬಿಟ್ವೀನ್ ಸೆಲ್ಸ್ ಇದರ ಒಂದು ಇನ್ನೊಂದು ಸೆಲ್ಗಳ ಮಧ್ಯೆ ಬಹಳಷ್ಟು ಡಿಫರೆನ್ಸ್ ಅನ್ನು ಇರ್ತದೆ, ಡಿಸ್ಟೆನ್ಸ್ ಅನ್ನು ಇರುತ್ತೆ. ದೇ ಹ್ಯಾವ್ ಮೆನಿ ಇಂಟರ್ಸೆಲ್ಯುಲರ್ ಸ್ಪೇಸ್. ದಿಸ್ ಇಸ್ ಕೊಲೆಂಕೈಮಾ. ದೇ ಹ್ಯಾವ್ ಲಾರ್ಜ್ ವ್ಯಾಕ್ಯೂಲ್. ಇದು ಕೂಡ ಬಹಳ ದೊಡ್ಡದಾದಂಥ ವ್ಯಾಕ್ಯೂಲ್ ಅನ್ನು ಹೊಂದಿರುತ್ತೆ. ಇಟ್ಸ್ ಫ್ಲೆಕ್ಸಿಬಿಲಿಟಿ. ಈ ತರ ಇದು ಮೈಮೆಂಟನ್ನು ಮಾಡುತ್ತಾ ಅದಕ್ಕಿಂತ ಇದು ದೇ ಹ್ಯಾವ್ ಲೆಸ್ ಇಂಟರ್ಸೆಲ್ಯುಲರ್ ಸ್ಪೇಸ್. ಇದರ ಒಂದು ಸೆಲ್ ಟು ಅನದರ್ ಪ್ಲೇಸ್ ಸೆಲ್ಸ್ಗೆ ಇದು ಬಹಳ ಕಮ್ಮಿ ಆದಂಥ ಒಂದು ಡಿಸ್ಟೆನ್ಸ್ ಅನ್ನು ಹೊಂದಿರುತ್ತೆ. ನೆಕ್ಸ್ಟ್ ಒನ್ ಇಸ್ ಸ್ಕ್ಯಾಲೆಂಕೈಮಾ. ಸ್ಕ್ಯಾಲೆಂಕೈಮಾ ಟಿಶ್ಯೂಸ್ ದಟ್ ಕಂಟೈನ್ ಡೆಡ್ ಸೆಲ್ಸ್. ಯಾವ ಒಂದು ಜೀವಕೋಶವು ಸತ್ತಿರುವಂತಹ ಒಂದು ಜೀವಕೋಶಗಳು ಹೊಂದಿರುತ್ತೋ ಅದಕ್ಕೆ ನಾವು ಸ್ಕ್ಯಾಲೆಂಕೈಮಾ ಅಂತ ಕರಿತೀವಿ. ದ ಸೆಲ್ ಆಫ್ ದ ಸೆಲ್, ದ ವಾಲ್ ಆಫ್ ದ ಸೆಲ್ಸ್ ಕಂಟೈನ್ ವಿತ್ ದ ಕೆಮಿಕಲ್ ಕಾಲ್ಡ್ ಲೈಟಿಂಗ್. ಇದರ ಒಂದು ಹಾರ್ಡ್ ಸರ್ಫೇಸ್ ಏನೈತಲ್ಲ ಇದನ್ನ ಒಂದು ನಾವು ಇಷ್ಟೊಂದು ಹಾರ್ಡ್ ಸರ್ಫೇಸ್ ಆಗಿ ಇರಬೇಕಂದ್ರೆ ಇದಕ್ಕೆ ಮೇನ್ ಕೆಮಿಕಲ್ ಏನಿರ್ತಪ್ಪ ಅಂದ್ರೆ ಲೈಟಿಂಗ್ ಅನ್ನೋ ಒಂದು ಕೆಮಿಕಲ್ ಇರುತ್ತೆ. ಅದರಿಂದ ಇದು ಇಷ್ಟೊಂದು ಹಾರ್ಡ್ ಆಗಿರುತ್ತೆ. ಇಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಟು ದ ಪ್ಲಾಂಟ್ ಬಾಡಿ. ಇದು ಏನು ಮಾಡ್ತಪ್ಪ ಅಂದ್ರೆ ಸ್ಟ್ರೆಂತ್ ಅಂದರೆ ಪ್ಲಾಂಟ್ ಬಾಡಿಗೆ ಶಕ್ತಿಯನ್ನು ಮತ್ತು ಮೆಕ್ಯಾನಿಕಲ್ ಸಪೋರ್ಟ್ ಅನ್ನು ನೀಡುತ್ತದೆ. ಇಷ್ಟು ಥ್ಯಾಂಕ್ ಯು.